2026 2026ರ 8, 17, 27 ಅತಿ ಹೆಚ್ಚು ಡೇಂಜರಸ್ ನಂಬರ್ ಇದಾಗಿರುತ್ತೆ. ತುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂಥ ನಂಬರ್ ಇದಾಗಿರುತ್ತೆ. ಆ ಡೇಟಲ್ಲಿ ಹುಟ್ಟಿರೋರು ಕೂಡ ತುಂಬ ಲಾಸನ್ನು ನೋಡ್ತೀರಾ. ಸಾಲ ಸೋಲ, ಲೋನು, ಲಾಸು, ಡೈವರ್ಸು, ಮನೆಯಲ್ಲಿ ಸಾವು ನೋವುಗಳು. 8ನೇ ತಾರೀಕಲ್ಲಿ ಹುಟ್ಟಿರೋರನ್ನ ಕಳ್ಕೊಳ್ಳೋದು, 17ನೇ ತಾರೀಕಲ್ಲಿ ಹುಟ್ಟಿರೋರನ್ನ ಕಳ್ಕೊಳ್ಳೋದು. ಅದೇ ರೀತಿ 26ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಏನಾದರೂ ಬೇರೆ ಬೇರೆ ಘಟನೆಗಳು ಸಂಭವಿಸೋದು, ಇವೆಲ್ಲ ಕೂಡ ಆಗ್ತಾ ಹೋಗುತ್ತೆ. ನಿಮ್ಮ ಈ 8, 17, 26 ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆ ಒಂದು ಅವಮರ್ಯಾದೆ ಆಗಿರ್ಬೋದು, ನಿಮ್ಮ ತುಂಬ ಶ್ರಮ ವಹಿಸಿ ಮಾಡಿರೋ ಅಂಥ ಒಂದು ಕೆಲಸ ಅದು ಸಕ್ಸಸ್ ಆಗದಿರ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಲಾಸ್ ಆಗೋದಾಗಿರ್ಬೋದು, ನಿಮ್ಮ ಕಂಪನಿ ಲಾಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ 8ನೇ ತಾರೀಕು ಅವ್ರಿಗೆ. ಅದೇ ರೀತಿ ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ 8ನೇ ತಾರೀಕು ಅವರಿದ್ದರೆ, 17, 26ನೇ ತಾರೀಕು ಅವರಿದ್ದರೆ, ಆ ಒಂದು ತಿಂಗಳಲ್ಲೇ ಕೂಡ ನಿಮ್ಮ ಮನೆಯಲ್ಲಿ ತುಂಬ ಸೂಸೈಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಮನಸ್ಥಿತಿಯನ್ನು ಕೆಡಿಸ್ಕೊಳ್ತೀರಾ 8ನೇ ತಾರೀಕು ಅವರು ಈ 2026ರಲ್ಲಿ. ಯಾಕಂದರೆ ನಿಮ್ಮ ಒಂದು ಸಾಲ ಇರ್ಬೋದು, ಅಥವಾ ನಿಮ್ಮ ಲವ್ ಫೇಲ್ಯೂರ್ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಇದರಿಂದ ತುಂಬ ಡಿಪ್ರೆಷನ್ಗೆ ಹೋಗಿ ಏನೋ ಒಂದು ಕೆಟ್ಟ ಆಲೋಚನೆಗಳು ಬಂದು ಸೂಸೈಡ್ಗೆ ಅಥವಾ ನಿಮ್ಮ ಅಪಘಾತಕ್ಕೆ ಕಾರಣವಾಗ್ಬೋದು. ನಿಮ್ಮ ಫೋನ್ ನಂಬರಲ್ಲಿ 8 ಇದೆಯಾ, ನಿಮ್ಮ ಕಾರ್ ನಂಬರಲ್ಲಿ 8 ಇದೆಯಾ, ನಿಮ್ಮ ಒಂದು ಮನೆ ನಂಬರ್ 8 ಇದೆಯಾ, ಖಂಡಿತವಾಗ್ಲೂ ಯಾರೆಲ್ಲ ಈ 8ಅನ್ನು ಫಾಲೋ ಮಾಡ್ತಿರ್ತೀರಾ, 8 ಅನ್ನೋ ನಂಬರು ನಿಮ್ಮ ಮನೇಲಿ ಎಲ್ಲಿ ರಿಪೀಟ್ ಆಗಿರುತ್ತೆ ಅವರೆಲ್ಲರೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ, ತುಂಬ ಹುಷಾರಾಗಿರಬೇಕಾಗುತ್ತೆ ಕೂಡ. ಹಾಗಾಗಿ ಈ 8 ಅನ್ನೋ ನಂಬರು ಈ ವರ್ಷಕ್ಕೆ ತುಂಬ ಡೇಂಜರು. ಮತ್ತು ನೋಡಿ, ಈ ವರ್ಷ ಕಬ್ಬಿಣಕ್ಕೆ ಬೆಲೆ ಇಲ್ದಂಗಾಗುತ್ತೆ. ಕಬ್ಬಿಣದಿಂದ ಭಾರಿ ಅನಾಹುತ ಆಗುತ್ತೆ. ಟ್ರೈನ್ ಆಕ್ಸಿಡೆಂಟ್ ಆಗಿರ್ಬೋದು, ಫ್ಲೈಟ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಬಿಲ್ಡಿಂಗು ಪೋಲ್ಸು ಬಿದ್ದು ಅನೇಕ ಜನ ನಷ್ಟ ಅನುಭವಿಸೋದಾಗಿರ್ಬೋದು. ಇವೆಲ್ಲ ದೇಶ ವಿದೇಶಗಳಲ್ಲಾದರೂ ಕೂಡ ಈ ಡೇಟು 8 ಆಗಿರುತ್ತೆ, ಅಥವಾ ಆ ಒಂದು ಡೇಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 8 ಅನ್ನೋ ನಂಬರ್ ರಿಪೀಟ್ ಆಗಿರುತ್ತೆ. ಅದೇ ರೀತಿ 8 ಗಂಟೆ ಅನ್ನೋದು ಕೂಡ ತುಂಬ ಡೇಂಜರಸ್ ಆಗಿರುತ್ತೆ 2026ನೇ ಇಸ್ವಿಗೆ. ಸೊ 8, 17, 26 ಎಲ್ಲೆಲ್ಲಿ ನೀವು ಅವಾಯ್ಡ್ ಮಾಡ್ತೀರೋ ಅಲ್ಲೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ನೀವು 8ನೇ ತಾರೀಕೆ ಹುಟ್ಟಿರ್ಬೋದು, ಆದರೂ ಈ ವರ್ಷ ನಿಮಗೆ ಚೆನ್ನಾಗಿಲ್ಲ ಅಂದರೆ ನಿಮ್ಮ ನಂಬರ್ನ ನೀವು ಅವಾಯ್ಡ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ 6, 15, 24 ಅನ್ನೋ ನಂಬರ್ನ ಕೂಡ ನೀವು ಅತಿ ಹೆಚ್ಚು ಅವಾಯ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ನೀಲಿ ಬಣ್ಣ, ಕಪ್ಪು ಬಣ್ಣವನ್ನು ಈ ವರ್ಷ ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ನೀವು ತುಂಬ ಅತಿ ಹೆಚ್ಚು ಫಾಲೋ ಮಾಡಬೇಕಾಗಿರೋದು ಅಂತಂದರೆ 3, 12, ಅದೇ ರೀತಿ 30, 31, 4 ಅನ್ನೋ ನಂಬರ್ನ ಕೂಡ ನೀವು ಅತಿ ಹೆಚ್ಚು ಫಾಲೋ ಮಾಡ್ಬೋದು. ಈ ಒಂದು ರಾಜಯೋಗದ ನಂಬರ್ನ ಫಾಲೋ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಮಗೆ 50% ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಯೆಲ್ಲೋ ಕಲರ್ನೇ ಯೂಸ್ ಮಾಡಿ. ಯಾಕಂದರೆ ಈ 8ನೇ ತಾರೀಕು ಅವರು ನೋಡಿ, ಯಶ್ ಅವರು 8ನೇ ತಾರೀಕು ಆಗಿರ್ತಾರೆ. ಅದೇ ರೀತಿ ನರೇಂದ್ರ ಮೋದಿಯವರು ಕೂಡ ಇದು 8 ಆಗಿರುತ್ತೆ, 17ನೇ ತಾರೀಕು ಆಗಿರ್ತಾರೆ. ಜಗ್ಗೇಶ್ ಅವ್ರದ್ದು ಕೂಡ 8 ಆಗಿರುತ್ತೆ. ಸಾಕಷ್ಟು ಜನರದ್ದು ಕೂಡ ಈ 8ನೇ ತಾರೀಕೆ ಆಗಿರುತ್ತೆ. ಯಾಕಂದರೆ ನಾವೇನಾಗುತ್ತೆ ಅಂತ ಹೇಳ್ತಿಲ್ಲ, ಇವರು ಕೂಡ ಎಲ್ಲೋ ಒಂದು ಕಡೆ, ಯಾಕಂದರೆ ಅವರ ಒಂದು ಸಿನಿಮಾಸ್ ರಿಲೀಸ್ ಆದರೆ ಸಕ್ಸಸ್ ನೋಡಲಿ, ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವರ್ಷ ಇವ್ರಿಗೆ ತುಂಬ ಡೇಂಜರಸ್ ಅಂತ ಹೇಳ್ಬೋದು. ಏನು ಬೇಕಾದರೂ ಆಗ್ಬೋದು. ಇದೇ ರೀತಿ ರಾಜಕೀಯ ವ್ಯಕ್ತಿಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾರು 8ನೇ ತಾರೀಕು ಹುಟ್ಟಿರ್ತೀರಾ ಅಥವಾ 8ನೇ ತಿಂಗಳಲ್ಲಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳು ಈ ಒಂದು ಡೇಟಲ್ಲಿ ಸಿನಿಮಾ ಮಾಡಿದ್ರೆ ಸಿನಿಮಾ ಲಾಸ್ ಆಗೋವಂಥದ್ದು, ಸಿನಿಮಾ ರಿಲೀಸ್ ಮಾಡಿದ್ರೆ ಅದು ಫ್ಲಾಪ್ ಆಗುವಂಥದ್ದು, ತುಂಬ ಅತಿ ಹೆಚ್ಚು ದುಡ್ಡನ್ನು ಕಳ್ಕೊಳ್ಳೋ ಅಂಥದ್ದು ಕೂಡ ಇದೇ ಆಗಿರುತ್ತೆ. 8ನೇ ತಾರೀಕು ಹುಟ್ಟಿರೋರು ಎಲ್ಲಾದರೂ ನೀವು ಪ್ರಯಾಣ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಅದರಲ್ಲೂ ಟ್ರೈನು ಫ್ಲೈಟಲ್ಲಿ ಪ್ರಯಾಣ ಮಾಡಬೇಕಾದ್ರೆ, ಅದೇ ರೀತಿ 8ನೇ ತಿಂಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅತಿ ಹೆಚ್ಚು ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ 8ನೇ ತಾರೀಕು ಅವರು ಈ ವರ್ಷ ಈ ಪ್ರಪಂಚದಲ್ಲೇ ತುಂಬ ಡೇಂಜರು, ತುಂಬ ಕರಾಳ ನಂಬರ್ ಅಂದರೆ ಈ 2026ಕ್ಕೆ 8 ಆಗಿರುತ್ತೆ. ಈ 8ಅನ್ನು 8ನೇ ತಾರೀಕು ಅವರಾಗಿದ್ದರೂ ಫಾಲೋ ಮಾಡಬೇಡಿ. 3 ಮತ್ತು ಗುರುಗ್ರಹವನ್ನು ಫಾಲೋ ಮಾಡಿ. ಗುರುವಿನ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ.